ಓಂ ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೇ ಪ್ರಣತಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ನಮಸ್ಕಾರ ವೀಕ್ಷಕರೇ, ಇವತ್ತಿನ ಈ ವಿಡಿಯೋದಲ್ಲಿ ವೀಕ್ಷಕರೇ, ಶತ್ರುವನ್ನು ಹೇಗೆ ನೀವೇ ಸ್ವತಃ ನಿಮ್ಮ ಕೈಯಾರೆ ಶತ್ರುವನ್ನು ಹೇಗೆ ನಾಶ ಮಾಡ್ಬೋದು ಅಂತ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ವೀಕ್ಷಕರೇ. ಅದಕ್ಕೂ ಮುನ್ನ ವೀಕ್ಷಕರೇ, ನೀವು ಇನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ನಿಮ್ಮ 10 ಹಲವಾರು ಸಮಸ್ಯೆ ಏನೇ ಇದ್ದರೂ ಪರಿಹಾರ ತಿಳ್ಕೋಬೇಕು ಅಂತ ಇದ್ದರೆ ಈ ಕೂಡಲೇ ಈ ಡಿಸ್ಪ್ಲೇಲಿ ಕಾಣ್ತಿರುವಂಥ ನನ್ನ ನಂಬರ್ಗೆ ಕರೆ ಮಾಡಿ ವೀಕ್ಷಕರೇ, ಒಂದು ಸುಲಭ ವಿಧಾನ. ಶತ್ರುಗಳು ಅಂದರೆ ವೀಕ್ಷಕರೇ, ನಿಮ್ಮ ಜೀವನದಲ್ಲಿ ಹೆಜ್ಜೆ ಹೆಜ್ಜೆಗೂ ಮುಳ್ಳಾಗಿ ಕಾಡ್ತಾ ಇರ್ತಾರೆ. ಯಾವುದೇ ಒಂದು ಕಾರ್ಯ ಮಾಡೋದಕ್ಕೆ ಹೋದರೂ ಅಡ್ಡಿಪಡಿಸ್ತಾ ಇರ್ತಾರೆ. ಮಾನಸಿಕವಾಗಿ ದೈಹಿಕವಾಗಿ ಹಿಂಸೆಯನ್ನು ಕೊಡ್ತಾ ಇರ್ತಾರೆ ವೀಕ್ಷಕರೇ. ಪ್ರೀತಿ ಪ್ರೇಮ ವಿಚಾರದಲ್ಲಿ ಯಾರೋ ಒಬ್ಬ ಮೂರನೇ ವ್ಯಕ್ತಿಯಿಂದ ಆಗಿರ್ಬೋದು, ಅಥವಾ ಮನೆಯಲ್ಲೇ ಅತ್ತೆ ಮಾವ ಸೊಸೆ ಅಕ್ಕ ತಂಗಿ ಈ ರೀತಿಯಲ್ಲಿ ಅವರೇ ಸ್ವಂತಹ ನಿಮ್ಮ ವ್ಯಕ್ತಿಗಳೇ ನಿಮಗೆ ಶತ್ರುಗಳಾಗಿ ಕಾಡ್ತಾ ಇರ್ತಾರೆ. ಹೌದಾ? ಅಂತಹ ವ್ಯಕ್ತಿಗಳಾಗಿರ್ಬೋದು, ಮನೆ ಒಳಗಿನ ವ್ಯಕ್ತಿಗಳಾಗಿರ್ಬೋದು, ಮನೆ ಹೊರಗಿನ ವ್ಯಕ್ತಿಗಳಾಗಿರ್ಬೋದು. ಶತ್ರುಗಳಂದರೆ ನಾನಾ ರೀತಿಯಲ್ಲಿ ಇರ್ತಾರೆ. ಅದು ಯಾರೇ ಆಗಿರಲಿ, ಎಷ್ಟೇ ಪ್ರಭಾವಶಾಲಿಯಾಗಿರಲಿ, ಎಷ್ಟೇ ಹಣ ಸಿರಿ ಸಂಪತ್ತು ಸಂಪೂರ್ಣವಾಗಿ ಆರೋಗ್ಯವಂತ ಆಗಿರಲಿ, ಅಂತಹ ಶತ್ರುಗಳನ್ನು ನಾಶ ಮಾಡಬೇಕು. ಒಂದು ಸಂಪೂರ್ಣವಾಗಿ ಸಾವಾಗೋ ರೀತಿಯಲ್ಲಾಗಿರ್ಬೋದು, ಹಾಸಿಗೆ ಹಿಡಿಯೋ ರೀತಿಯಲ್ಲಾಗಿರ್ಬೋದು, ಅರೆ ಹುಚ್ಚನಾಗಿ ಬೀದಿ ಅಲಿಯುವಂಥದ್ದಾಗಿರ್ಬೋದು. ಆ ರೀತಿಯಲ್ಲಿ ಆತನಿಗೆ ಮಾಡಬೇಕು ಅಂತ ಹೇಳಿದ್ರೆ, ಶತ್ರುವನ್ನು ನಾಶ ಮಾಡಬೇಕು ಅಂತ ಹೇಳಿದ್ರೆ ವೀಕ್ಷಕರೇ, ನಾನು ಹೇಳುವಂಥ ಈ ಒಂದು ವಿಧಾನವನ್ನು ಮಾಡೋದಕ್ಕೆ ವೀಕ್ಷಕರೇ ಯಾವುದೇ ನಿರ್ದಿಷ್ಟ ಸಮಯ ಅಥವಾ ಕಾಲ ಅನ್ನೋದು ಬೇಕಿಲ್ಲ. ಈ ಒಂದು ವಸ್ತುವನ್ನು ತಗೋಬೇಕಾಗುತ್ತೆ. ಮುಖ್ಯವಾಗಿ 3 ವಸ್ತುಗಳನ್ನು ತಗೋಬೇಕಾಗುತ್ತೆ. ಮೊದಲಿಗೆ ಕಲ್ಲಿದ್ದಲು, ಒಂದು ನಿಂಬೆಹಣ್ಣು ಹಾಗೂ ಒಣ ಮೆಣಸಿನಕಾಯಿ. ಒಂದು ಸೂಜಿಯಲ್ಲಿ ಚುಚ್ಚಿ ಈ 3 ಪದಾರ್ಥವನ್ನು ಒಂದು ಸೂಜಿಯಲ್ಲಿ ಚುಚ್ಚಿ ಆ ನಿಂಬೆಹಣ್ಣಿನ ಮೇಲೆ ನೀವು ಯಾರನ್ನ ಶತ್ರುನಾಶ ಮಾಡಬೇಕು ಅಂದ್ಕೊಂಡಿರ್ತೀರ, ಯಾರು ನಿಮ್ಮ ಜೀವನದಲ್ಲಿ ಹೆಜ್ಜೆ ಹೆಜ್ಜೆಗೂ ಮುಳ್ಳಾಗಿ ಕಾಡ್ತಾ ಇರ್ತಾರೆ, ನೀವು ಯಾವ ಶತ್ರುವನ್ನು ನಾಶ ಮಾಡಬೇಕು ಅಂದ್ಕೊಂಡಿರ್ತೀರ ಅಂತಹ ಶತ್ರುವಿನ ಹೆಸರನ್ನು ನಿಂಬೆಹಣ್ಣಿನ ಮೇಲೆ ಬರ್ಕೋಬೇಕಾಗುತ್ತೆ. ಈ ಒಂದು ನಿಂಬೆಹಣ್ಣಿನ ಮೇಲೆ ಶತ್ರುವಿನ ಹೆಸರನ್ನು ಬರೆದಾದ ನಂತರ ಮೇಲೆ ಒಣಮೆಣಸಿನಕಾಯಿ, ಕೆಳಗೆ ಕಲ್ಲಿದ್ದಲನ್ನು ಹಾಕಿ ಚುಚ್ಕೋಬೇಕಾಗುತ್ತೆ. ಈ ರೀತಿಯಲ್ಲಿ ಕೈಯಲ್ಲಿ ನೋಡ್ತಾ ಇರ್ಬೋದು. ಈ ರೀತಿಯಲ್ಲಿ ವಸ್ತುವನ್ನು ತಯಾರು ಮಾಡಿಕೊಂಡು ಈ ಒಂದು ವಸ್ತುವನ್ನು ವೀಕ್ಷಕರಿಗೆ ಅದನ್ನು ಮಾಡೋದಕ್ಕೆ ಸ್ವಲ್ಪ ಕಷ್ಟವಾಗ್ಬೋದು. ಈ ಒಂದು ವಸ್ತುವನ್ನು ಮಾಡಿದ ನಂತರ ವೀಕ್ಷಕರೇ, ಹೆಣ ಸುಡುವಂಥ ಸಂದರ್ಭದಲ್ಲಿ, ಸ್ಮಶಾನದಲ್ಲಿ, ರುದ್ರಭೂಮಿಯಲ್ಲಿ, ಚಿತೆಯಲ್ಲಿ ಹೆಣ ಸುಡುವಂಥ ಸಂದರ್ಭದಲ್ಲಿ ಆ ಚಿತೆಯಲ್ಲಿ ಹೋಗಿ ಹಾಕಬೇಕಾಗುತ್ತೆ, ಬೆಂಕಿಯಲ್ಲಿ ಹಾಕಬೇಕಾಗುತ್ತೆ. ಇದನ್ನು ಈ ರೀತಿ ಮಾಡಿದ್ದೇ ಆದರೆ ವೀಕ್ಷಕರೇ, ನೀವು ಯಾವ ಸಂಕಲ್ಪ ಇಟ್ಕೊಂಡು ಯಾವ ಉದ್ದೇಶ ಇಟ್ಕೊಂಡು ಮಾಡಿರ್ತೀರಾ ಅಂದರೆ ಶತ್ರು ನಾಶ ಆಗಿರುವಂಥದ್ದಾಗಿರ್ಬೋದು, ಸಾವಾಗೋ ರೀತಿಯಲ್ಲಾಗಿರ್ಬೋದು, ಅಥವಾ ಅರೆ ಹುಚ್ಚನಾಗಿ ಬೀದಿ ಅಲಿಯುವಂಥದ್ದಾಗಿರ್ಬೋದು, ಅಥವಾ ಹಾಸಿಗೆ ಹಿಡಿಯುವಂಥದ್ದಾಗಿರ್ಬೋದು, ಯಾವ ಉದ್ದೇಶವನ್ನು ಇಟ್ಕೊಂಡು ಮಾಡಿರ್ತೀರಾ ಆ ಉದ್ದೇಶ ಸಂಪೂರ್ಣವಾಗಿ ನೆರವೇರುತ್ತೆ. ಆಯಿತಾ ವೀಕ್ಷಕರೇ? ಮಾಡೋದಕ್ಕಾಗೋದಿಲ್ಲ, ಮಾಡೋದಕ್ಕೆ ಅನುಕೂಲ ಇಲ್ಲ, ಅಥವಾ ಸಮಸ್ಯೆ ಇದಕ್ಕಿಂತ ಗಂಭೀರವಾಗಿದೆ, ಆದರೆ ಮಾಡಿದ್ರೂ ಏನೂ ಪ್ರಯೋಜನ ಆಗ್ತಾ ಇಲ್ಲ ಅಂತ ಹೇಳಿದರೆ ವೀಕ್ಷಕರೇ, ಡಿಸ್ಪ್ಲೇಯಲ್ಲಿ ಕಾಣ್ತಿರುವಂಥ ನನ್ನ ನಂಬರ್ಗೆ ನೀವು ಯಾವ ಬೇಕಾದ್ರೂ ಕರೆ ಮಾಡ್ಬೋದು. ಸುಲಭ ವಿಧಾನ ವೀಕ್ಷಕರೇ. ಒಂದು ನಿಂಬೆಹಣ್ಣಿನ ಮುಖಾಂತರ ಶತ್ರುವಿನ ಹೆಸರನ್ನು ಬರ್ಕೊಂಡು ಕಲ್ಲಿದ್ದಲು ಹಾಗೂ ಒಣ ಮೆಣಸಿನಕಾಯಿಯನ್ನು ಚುಚ್ಕೊಂಡು ನಂತರದಲ್ಲಿ ಅದನ್ನು ಚಿತೆಯಲ್ಲಿ ಹೆಣ ಸುಡುವಂಥ ಸಂದರ್ಭದಲ್ಲಿ ಹೋಗಿ ಚಿತೆಯಲ್ಲಿ ಹಾಕಬೇಕಾಗುತ್ತೆ, ಅಗ್ನಿಗೆ ಸ್ಪರ್ಶ ಮಾಡಬೇಕಾಗುತ್ತೆ. ಈ ರೀತಿ ಮಾಡಿದ್ದೇ ಆದರೆ ವೀಕ್ಷಕರೇ, ಶತ್ರುಗಳು ನಾಶ ಆಗೋದಂತೂ ಖಂಡಿತ ವೀಕ್ಷಕರೇ. ಏನಾದರೂ ಗೊತ್ತಾಗಲಿಲ್ಲ ಅಂದರೆ ವೀಕ್ಷಕರೇ, ಈ ಡಿಸ್ಪ್ಲೇಲಿ ಕಾಣ್ತಿರುವಂಥ ನನ್ನ ನಂಬರಿಗೆ ಕರೆ ಮಾಡಬಹುದು. ಕೇವಲ ಶತ್ರು ನಾಶ ಅಲ್ಲ ವೀಕ್ಷಕರೇ, ನಿಮ್ಮ ಸಮಸ್ಯೆ ಏನೇ ಇರಲಿ, ಹಣಕಾಸಿನ ಸಮಸ್ಯೆ ಆಗಿರ್ಬೋದು, ಸಾಲದ ಬಾಧೆ ಆಗಿರ್ಬೋದು, ಸತಿಪತಿ ಕಲಹ ಆಗಿರ್ಬೋದು, ಮಕ್ಕಳ ವಿದ್ಯಾಭ್ಯಾಸದಲ್ಲಿ ತೊಂದರೆ ಆಗಿರ್ಬೋದು, ಕೋರ್ಟ್ ಕಚೇರಿ ವಿಚಾರ ಆಗಿರ್ಬೋದು, ಸಂತಾನ ಇಲ್ಲದೆ ಇರುವಂಥದ್ದಾಗಿರ್ಬೋದು, ಯಾವುದೇ ವಿಷಯ ಇರಲಿ ವೀಕ್ಷಕರೇ, ಯಾವುದೇ ಸಮಸ್ಯೆ ಇರಲಿ, ಪರಿಹಾರ ತಿಳ್ಕೋಬೇಕು ಅಂತ ಇದ್ದರೆ ಈ ಕೂಡಲೇ ಡಿಸ್ಪ್ಲೇಲಿ ಕಾಣ್ತಿರುವಂಥ ನನ್ನ ನಂಬರ್ಗೆ ಕರೆ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ವೀಕ್ಷಕರೇ. ನಮಸ್ತೆ, ಶುಭವಾಗಲಿ.